ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ನೀರು ಅನ್ನೋದು ಜೀವನದ ಒಂದು ಅಂಶ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೀರು ನಮ್ಮ ಜೀವನದ ಜೀವಾಳ. ಪ್ರತಿಯೊಬ್ಬ ಮಾನವ, ಪ್ರಾಣಿ, ಪಕ್ಷಿಗಳಿಗೂ ನೀರು ಬೇಕೇ ಬೇಕು. ನೀರಿಲ್ಲದೆ ಯಾವ ಒಂದು ಜೀವನಾಡಿಗಳು ಕೂಡ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಮೊದಲನೇದಾಗಿ, ನೀರಿನ ಬಾಟಲ್ಗಳ ಮೇಲೆ ವಿವಿಧ ಬಣ್ಣಗಳ ಮುಚ್ಚಳಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಅದ್ರ ಬಗ್ಗೆ ಅರ್ಥ ನಿಮಗೆ ಗೊತ್ತಿದ್ಯಾ? ಈ ದಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ, ಹಸಿರು ಬಣ್ಣ ಇರ್ತಕ್ಕಂತಹ ಬಾಟಲ್ ಅನ್ನ ನಾವು ನೋಡಿರ್ತೀವಿ. ಆ ಬಾಟಲ್ ಮೇಲೆ ಹಸಿರು ಬಣ್ಣ ಇರ್ತಕ್ಕಂತಹ ಅರ್ಥ ಏನ್ ಗೊತ್ತಾ? ನೀರಿಗೆ ಸುವಾಸನೆ ಸೇರಿಸಲಾಗಿದೆ ಅಂತ ಅರ್ಥ. ಯಾಕಂದ್ರೆ ನೀರಿಗೆ ಒಂದು ರೂಪ, ಆಕಾರ, ರುಚಿ, ವಾಸನೆ ಅನ್ನೋದಿರೋದಿಲ್ಲ. ಆದ್ರೆ ಇಲ್ಲಿ ಒಂದು ರುಚಿ ಸೇರಿಸಿರ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಎರಡನೇದಾಗಿ, ನೀಲಿ ಬಣ್ಣ ಮುಚ್ಚಳದ ಅರ್ಥ ಏನಂದ್ರೆ ನೀರು ಕುಡಿಯಲು ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ. ಯಾವುದೇ ರೀತಿಯಾದಂತಹ ಕೆಮಿಕಲ್ ಮಿಕ್ಸ್ ಆಗಿರೋದಿಲ್ಲ ಅನ್ನೋದು ಇದರ ಅರ್ಥ. ಇನ್ನು ಕಪ್ಪು ಬಣ್ಣದ ಮುಚ್ಚಳ ಅರ್ಥ ನಿಮ್ಗೆ ಹೇಳಲೇಬೇಕು. ಏನ್ ಗೊತ್ತಾ? ಅದು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆನ್ ನೀರನ್ನ ಸೂಚಿಸುತ್ತೆ. ಅಂದ್ರೆ ಕುಡಿಯುವ ನೀರಿನ ಸಾಮಾನ್ಯ ನೀರಿಗಿಂತ 50% ಉತ್ತಮವಾದದ್ದು ಅಂತ ಇದರ ಅರ್ಥ. ಇನ್ನು ಬಿಳಿ ಬಣ್ಣದ ಮುಚ್ಚಳವನ್ನ ನೀವು ನೋಡಿರ್ತೀರ. ಬಾಟ್ಲಿಗೆ ಬಿಳಿ ಬಣ್ಣದ ಮುಚ್ಚಳವನ್ನ ಹಾಕಿರ್ತಾರೆ. ಇದರ ಅರ್ಥ ಹೇಳೋದಾದ್ರೆ ಫಿಲ್ಟರ್ ಮಾಡಿರುವಂತಹ ಶುಚಿಯಾದ ನೀರು ಅಂತ ಅರ್ಥ. ಸಾಮಾನ್ಯವಾಗಿ ನಾವು 5 ರೂಪಾಯಿ ಕಾಯಿನ್ ಹಾಕಿ ನೀರು ತರುವಂತಹ ಬಿಸ್ಲರಿ ವಾಟರ್ಗೆ ಇದು ಸಮಾನ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ, ಕೆಂಪು ಬಣ್ಣದ ಮುಚ್ಚಳ ಇರುವಂತಹ ನೀರಿನ ಬಾಟಲ್ ನೀವು ನೋಡಿರ್ತೀರ. ಇದು ಬಹಳ ಸೂಕ್ತವಾದ ವಿಚಾರ. ಹಾಗೆ ತುಂಬಾ ಶ್ರದ್ಧೆ ಇಟ್ಟು ಕೇಳಿ. ಇದು ಸ್ಪರ್ಧೆಯ ಕ್ರೀಡಾಪಟುಗಳು ಮತ್ತು ಜಿಮ್ ಹಾಗೂ ಯೋಗ ಫಿಟ್ನೆಸ್ ಉತ್ಸಾಹಿಗಳಿಗೆ ಎಲೆಕ್ಟ್ರೋಲೈಟ್ ವರ್ಧಿತವನ್ನ ಪೂರೈಸುವಂತಹ ನೀರಿನ ಭಾಗವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಷ್ಟೋ ಕಡೆ ನೀವು ನೋಡಿರ್ತೀರಾ, ಯೋಗ ಪಟುಗಳು, ಜಿಮ್ ಅಲ್ಲಿ ವರ್ಕೌಟ್ ಮಾಡೋ ಅಂತವ್ರು ಸಾಮಾನ್ಯವಾಗಿ ಕೆಂಪು ಮುಚ್ಚಳ ಇರ್ತಕ್ಕಂತಹ ನೀರನ್ನ ಜಾಸ್ತಿ ಕುಡಿತಾ ಇರ್ತಾರೆ. ಇದು ಅವರ ಒಂದು ದೇಹಕ್ಕೆ ಎಲೆಕ್ಟ್ರೋಲೈಟ್ ಅನ್ನ ರವಾನೆ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೆಂಪು ಮುಚ್ಚಳದ ಸೂಚನೆಯನ್ನ ನೀಡಲಾಗುತ್ತೆ.